ಸ್ವಾಮಿ. ಯಾರಿಗೆ? ಆತನಿಗೆ. ಯಾಕೆ? ಆತನ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರಂತೆ. ನಾನು ಹೇಳಿದ್ದೇನಾ? ಇಲ್ಲ. ನನ್ನ ಹತ್ರ ಕೇಳಿದ್ಯಾ? ನಿನ್ನ ಅಪ್ಪನ ಮನೆಗೆ ಬಂದ ಗಂಟ ಅದು ನಮ್ಮಲ್ಲಿ ಉಂಟಲ್ಲ ಸ್ವಾಮಿ. ಉಂಟು. ಅಷ್ಟು ಅಕ್ಕಿ ಬೇಯಿಸಿದ್ರೆ ಎಷ್ಟು ಖರ್ಚಾಗ್ತದ ನನಗೆ ಗೊತ್ತುಂಟು. ನೀನು ಸಂಪಾದನೆ ಮಾಡಿದ್ಯಾ? ನೀನು ಸಂಪಾದನೆ ಮಾಡಿದ್ದೇನಲ್ಲ, ನಾನು ಮಾಡಿದ್ದೇನಲ್ಲ ಮುಗಿಸಿದ್ದು. ಇವತ್ತು ಅವ ಕೇಳಿದಂತ ಅನ್ನ ಕೊಡ್ತಿ, ನಾಳೆ ಈ ಮನೆಯನ್ನು ಕೇಳ್ತಾನೆ ಅಪ್ಪ, ಅವನಿಗೆ ಅದನ್ನು ಕೊಡ್ತೀವಿ. ಮತ್ತೊಂದು ದಿನ ಬಂದು ನನ್ನನ್ನೇ ಕೇಳ್ತಾನೆ, ನೀನು ಗಂಡನ್ನು ಮಾರಾಟ ಮಾಡುವಳು, ನೀನು ತುಟಿ ಮೀರಿದ ಹಲ್ಲು, ಮನೆಯಿಂದ ದೊಡ್ಡ ಮೆಟ್ಟುಕಲ್ಲು, ನೀನು ಇಷ್ಟು ದಿವಸ ಪ್ರೀತಿಯನ್ನು ನಾನು ಹೊಡಿಲ್ಲ. ಇವತ್ತು ಅಪ್ಪನಿಗೆ ಹುಟ್ಟಿದ ಹೋದಂದ್ರೆ ನಿನಗೆ ಹೊಡೆದೇ ಹೊಡಿದ್ದೇನೆ. ಕೆಟ್ಟವನೇ, ಎಂತಹ ಸ್ವಾರ್ಥ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮವನ್ನು ಮಾಡಬೇಕು ಎಂಬ ಪ್ರಜ್ಞೆ ನಿನಗೆ ಇಲ್ಲದಾಗಿ ಹೋಯ್ತಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೀಯಾ? ನೀನು ಕೊಂಡು ಹೋಗ್ತೀಯಾ? ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡುತ್ತಾ ಇಲ್ವೆಯ? ನನ್ನನ್ನು ಏನೆಂದು ಹೇಳಿದೆ? ನೀನಿಂದ 10,000 ಸಾಲ ಪಡ್ಕೊಂಡ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ದೊಡ್ಡ ಕುಂಬಳಕಾಯಿ ನಾನು ಯಾರೆಂಬುದಾಗಿ ನೋಡು. ಕೊಡುವುದರ ಫಲವಾಗಿ ನನಗೆ ಹೊಡೆಯುವುದಕ್ಕೆ ಮುಂದಾಗಿದ್ದೆಯಲ್ಲ, ತಕ್ಕ ಶಾಸ್ತಿ ಆಗಲೇಬೇಕು. ಅನ್ನದ ಬೆಲೆ ತಿಳಿಯದ ನೀನು ದೊಡ್ಡ ಒಂದು ಕ್ಷಣದಲ್ಲಿ ಎಷ್ಟು ವ್ಯತ್ಯಾಸವಾಗಿ ಹೋಯಿತು. ನಾನು ಈ ಅನ್ನವನ್ನು ಚೆಲ್ಲಿದ ಕಾರಣದಿಂದ ಧರ್ಮ ದೇವತೆಗಳು ಶಾಪ ಕೊಡುವುದಕ್ಕೆ ಬಂದರು. ಅವರ ಶಾಪವಾಕ್ಯ ಮುಗಿಯುವುದರ ಒಳಗೆ ನನ್ನ ಮಹಡಿಯ ಮನೆ ಹುಡಿ ಹುಡಿಯಾಗಿ ನೆಲಸಮ ಆಗಿದೆ. ನನ್ನ ಗದ್ದೆ ತೋಟ ಎಲ್ಲ ಹೊತ್ತಿ ಉರಿಯುವ ದೃಶ್ಯವನ್ನು ನೋಡ್ತಾ ಇದ್ದೇನೆ. ಹೆಂಡತಿಯನ್ನು ಮೊದಲೇ ಹೊಡೆದಟ್ಟಿದ್ದೇನೆ. ಇನ್ನೇನು ಮಾಡಿ ಅಬ್ಬಾ, ಕೈ ಕಾಲು ನಡುಗುತ್ತಾ ಇದೆ, ದೇಹದಲ್ಲಿ ಶಕ್ತಿಹೀನತೆ. ಇಷ್ಟಾಗುವುದಕ್ಕೆ ಕಾರಣ ಇದು ಅನ್ನಪೂರ್ಣೇಶ್ವರಿ ತಾಯಿ ಮಂಜುನಾಥ ಸ್ವಾಮಿಯ ದಿವ್ಯ ಪ್ರಸಾದ. ಇದನ್ನು ನಾನು ಬೇಡ ಅಂತ ಚೆಲ್ಲಿದೆ ಅಲ್ಲ, ನನಗೆ ಕೊಡುವುದಕ್ಕೆ ಮನಸ್ಸಿಲ್ಲದೆ ಇದ್ದಾಗ ನನ್ನ ಹೆಂಡತಿ ಒಳ್ಳೆ ಬುದ್ಧಿಯಿಂದ ಕೊಟ್ಟದನ್ನು ಅವನಿಗೆ ಸಿಕ್ಲಿಕ್ಕೆ ನಾನು ಬಿಡ್ಲಿಲ್ಲ. ಈ ಅನ್ನವನ್ನು ತಿರಸ್ಕಾರ ದೃಷ್ಟಿಯಿಂದ ಕಂಡದ್ರಿಂದಲೇ ನನ್ನ ದೇಹಕ್ಕೆ ಹೀಗಾಯಿತು. ಆದ್ರಿಂದ ಸ್ವಾಮಿ ಮಂಜುನಾಥ ಒಡೆಯ, ನನ್ನ ತಪ್ಪನ್ನು ಕ್ಷಮಿಸು. ಇನ್ನು ಮುಂದೆ ಇಂತಹ ತಪ್ಪು ಕೆಲಸ ನಾನು ಮಾಡುವುದಿಲ್ಲ, ಮತ್ಯಾರು ಮಾಡುವುದಕ್ಕೆ ನಾನು ಬಿಡುವುದೂ ಇಲ್ಲ. ನನ್ನನ್ನು ಕ್ಷಮಿಸು ದೇವರೇ. ಓಂ ನಮಃ ಶಿವಾಯ. ಯಾವ ಅನ್ನ ಧೂಳಿನಲ್ಲಿ ಬಿದ್ದಿದೆಯೋ ಅದನ್ನೇ ಕೈಯಲ್ಲಿ ಬಾಚಿ ಹೊಟ್ಟೆಯೊಳಗೆ ಸೇರಿಸಿದೆ ಅಂತಾದ್ರೆ ಸ್ವಾಮಿ ನನ್ನನ್ನು ಕ್ಷಮಿಸ್ತಾನೆ. ನಾನು ಆರೋಗ್ಯವಂತನಾಗಿ ಉಳಿಯುವುದಕ್ಕಾಗ್ತದೆ. ಸ್ವಾಮಿ ಮಂಜುನಾಥ ಒಡೆಯ, ನಿನ್ನ ಅನ್ನ ಪ್ರಸಾದವನ್ನು ನಾನು ಸ್ವೀಕರಿಸ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅನ್ನ ಹೊಟ್ಟೆಯೊಳಗೆ ಸೇರಿದ್ದೇ ತಡ, ಎಲ್ಲಿಲ್ಲದ ಇದ್ದ ಉತ್ಸಾಹ. ಇನ್ನು ನಾನು ಸಾಯುವುದಿಲ್ಲ. ಹೌದು, ಬದುಕಿಯಾಗಿ ಇಲ್ಲಿ ಏನು ಉಳಿದಿದ್ದಲ್ಲ, ಎಲ್ಲಿ ಹೋಗುದು? ಇಲ್ಲಿ ಯಾರ ಹತ್ರ ಆದ್ರೂ ಮುಖ ತೋರಿಸಿ ಮಾತನಾಡು ಅಂದ್ರೆ ನನ್ನ ಹಣೆ ಬರ ಏನು ಅಂತ ಇವರಿಗೆಲ್ಲ ಗೊತ್ತಾಗಿದೆ. ಕಲ್ಲು ಹೊಡೆದಾರು ಬೇಡ, ನಾನು ಇಲ್ಲಿ ನಿಲ್ಲುವುದಿಲ್ಲ. ರಾತ್ರಿ ಬೆಳಗಾಗೋದ್ರೊಳಗೆ ಬೇರೆ ಊರಿಗೆ ಹೋಗಿ ಅಲ್ಲಿ ಯಾರ ಕೈ ಒಳ್ಳೇದು ಯಾರ ಬಾಯಿ ಒಳ್ಳೇದು ಅಂತ ಹುಡುಕಿ ಹೇಗಾದ್ರೂ ಬದುಕಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತೇನೆ. ಆದ್ರೆ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನು ಯಾರು ಬಿಡಬೇಡಿ, ಅನ್ನ ಪ್ರಸಾದವನ್ನು ತಿರಸ್ಕರಿಸಬೇಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೈಲಾಸವನ್ನು ಬಿಟ್ಟು ಧರೆಯನ್ನು ಸೇರಿದವರು ನಾವು ಎಲ್ಲಾ ಕಡೆಯಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ಲಭ್ಯವಾಗಲಿಲ್ಲ. ಸತ್ಯ ಧರ್ಮ ಭೂಲೋಕದಲ್ಲಿ ಇಲ್ಲ
ನಿಮ್ಮೆಲ್ಲರ ನೇತಾರ ಯಾರು? ನೀವೆಲ್ಲರೂ ಕೂಡಿ ಆರ್ಭಟಿಸುತ್ತಿರುವುದನ್ನ ಕಂಡರೆ ಪ್ರಳಯವೇ ಸಂಭವಿಸಿ ಹೋಗುತ್ತದೋ ಎಂಬ ಹಾಗೆ ಕಾಣ್ತಾ ಇದೆ. ಎಲ್ಲರೂ ಕೆರಳಿದ್ದೀರಿ, ಸೃಷ್ಟಿಯನ್ನು ಸುಡುತ್ತೇವೆ ಅಂತ ಇದ್ದೀರಿ. ಯಾಕೆ ಅಂತ ಗೊತ್ತಾಗಲ್ಲ. ಸುಡುತ್ತೇವೆ ಎಂದರಲ್ಲ, ಅದಕ್ಕೆ ಕಾರಣ ಕೇಳಿದೆ. ಈ ಭೂಮಿಯಲ್ಲಿ ಸತ್ಯಧರ್ಮ ಇಲ್ಲ ಎಂಬ ಕಾರಣದಿಂದಲಾಗಿ ಇದನ್ನು ಸುಡುವುದಕ್ಕೆ ಮುಂದಾಡಿಟ್ಟವರು ನಾವು. ಇದನ್ನು ತಿಳಿದು ಸಾಮಾನ್ಯನಾದ ನೀನು ಏನು ಮಾಡ್ತೀಯ? ಅರಿತದ್ದು ಕಡಿಮೆ. ನೀವು ಎಲ್ಲರೂ ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿಲಿಗೆ ಮನುಜರ ಚರಿತವ ಮದಿಲಿಗೆ ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿಲಿಗೆ ಮನುಜರ ಚರಿತವ ಮದಿಲಿಗೆ ಪರಿಗಿಸಿ 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 ಎಂದೋ ಧರೆಯಲ್ಲಿ ಧರ್ಮವು ಬರಿದಾಗಿ ಹೋಗಿ ಧರ್ಮದೇವತೆಗಳೇ, ನಿಮ್ಮ ಧರ್ಮ ಪರಿಶೋಧನಾ ಕಾರ್ಯವೇ ಸರಿಯಾಗಲಿಲ್ಲ, ಪೂರ್ಣ ಆಗಲಿಲ್ಲ ಅಂತ ನನಗನ್ನಿಸ್ತದೆ. ಎಲ್ಲಿಯೋ ನಾಲ್ಕೆಡೆಯಲ್ಲಿ ಶೋಧಿಸಿದ್ರಿ, ಸಮಷ್ಟಿಯಲ್ಲಿ ಧರ್ಮವೇ ಇಲ್ಲ ಎಂಬ ನಿರ್ಧಾರಕ್ಕೆ ಬಂದು ಹೀಗೆ ಸುಡ್ಲಿಕ್ಕೆ ಹೊರಟಿದ್ದೀರಿ.
ಈ ಭೂಮಿ ಸ್ಥಿರವಾಗಿ ನಿಂತಿದೆ. ಯಾವ ಆಧಾರದಿಂದ? ಸತ್ಯ ಧರ್ಮದ ಆಧಾರದಿಂದ. ಆಕಾಶ ತನ್ನ ಕಕ್ಷೆಯಲ್ಲಿಯೇ ಇದೆ. ಯಾವ ಆಧಾರದಿಂದ? ಸತ್ಯ ಧರ್ಮ. ಭೂಪ್ರಳಯ ಆಗಲಿಲ್ಲ, ಆಕಾಶ ಕೆಳಗೆ ಬೀಳಲಿಲ್ಲ, ಇಲ್ಲ, ಸಮುದ್ರ ಮೇಲೆ ಬೀಳಲಿಲ್ಲ, ಎಲ್ಲವೂ ಯಥಾಸ್ಥಿತಿಯಲ್ಲಿ ಇದೆ ಎಂದಾಗ ಈ ಭೂಮಿಯಲ್ಲಿ ಸತ್ಯ ಧರ್ಮಗಳಿದೆ ಅಂತ ಆಯ್ತಲ್ಲ. ಇದೆ ಎಂದು ಹೇಳಿದ್ರೆ ಸಾಲದು, ಎಲ್ಲಿದೆ ಹೇಗಿದೆ ಎಂಬುದನ್ನು ತೋರಿಸಿಕೊಡುವ. ಆ ಕಡೆಗೆ ನೋಡಿ. ಸತಿ ನಲ್ಯಾಡಿಯೇ